ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಬರೋವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ಸಿಲ್ವರ್ ಕಲರಲ್ಲಿ ಈ ರೀತಿ ಆ್ಯಂಟಿಕ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ವಿಡಿಯೋ ಮೇಲೆ ಬ್ಲೂ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅವರ ಒಂದು ಶಾಪ್ ಡೀಟೇಲ್ಸು, ಅವರ ವೆಬ್ಸೈಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಅದೇ ನೀಡಲ್ನ ಯೂಸ್ ಮಾಡಿ ಡಿಸೈನ್ನ ಮಾಡ್ತಿರೋದು. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಯನ್ನು ಹಾಕಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ತೊಗೊಂಡಿರೋವಂಥದ್ದು 6 ಎಳೆ ದಾರ. ಇವಾಗ ನಾನು ಬೀಡನ್ನು ತೊಗೋತಾ ಇದ್ದೀನಿ. ಆವಾಗಲೇ ಏನು ತೋರಿಸ್ದಲ್ವ ಬೀಡು, ಆ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿದ್ರೆ ಲಾಕ್ ಆಗುತ್ತೆ. ಮತ್ತೆ ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಬೀಡ್ ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆನ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಾದರೂ ಸುಕ್ಕು ಬಂದಿದೆಯಾ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಆದಮೇಲೆ ನಾವಿವಾಗ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿ ನೋಡಿ ಸೀರೆಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನು ಹಾಕೋತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಸ್ಟ್ರೈಟಾಗಿ ನೋಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. 2 ಬೀಡ್ ಮಧ್ಯೆ ನಾವೇನು 4 ಚೈನ್ ಹಾಕಿದ್ದೀವಿ ಅಲ್ವಾ, ಈ ಒಂದು 4 ಚೈನ್ಗೆ ಕುಚ್ಚನ್ನು ಹಾಕುವಂಥದ್ದು. ಮತ್ತೆ ಇವಾಗ ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ ಈ ರೀತಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 1, 2, 3, 4 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ತ್ರಿಬಲ್ ಕ್ರೋಶೆ ಅಲ್ವಾ, ಇದೇ ತ್ರಿಬಲ್ ಕ್ರೋಶೆಗೆ 4 ಚೈನ್ನ ಲಾಕ್ ಮಾಡ್ತಾ ಇರೋದು. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಪಕ್ಕದಲ್ಲೇ ಇನ್ನೂ ಒಂದು ತ್ರಿಬಲ್ ಕ್ರೋಶೆ. ತ್ರಿಬಲ್ ಕ್ರೋಶೆ ಆದಮೇಲೆ ಇವಾಗ ಮತ್ತೆ ನಾವು ಚೈನನ್ನು ಹಾಕೋಬೇಕು. 1, 2, 3, 4 ಚೈನ್ ಹಾಕ್ಕೊಂಡು ಇವಾಗ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡಿ ಆಯಿತು. ಲಾಕ್ ಮಾಡಿ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸತಿ ದಾರ, ಪ್ರೀವಿಯಸ್ ತ್ರಿಬಲ್ ಕ್ರೋಶೆ ಪಕ್ಕಾನೇ ಇನ್ನೂ ಒಂದು ತ್ರಿಬಲ್ ಕ್ರೋಶೆ. ಇವಾಗ ಮತ್ತೆ 4 ಚೈನು, ಮತ್ತೆ ಅದೇ ತ್ರಿಬಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೋಬೇಕು. ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಎಲ್ಲೋ ಒಂದು ರೆಡ್ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸು ಜೊತೆಗೆ ಆಫ್ಲೈನ್ ಕ್ಲಾಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡಿ ಕ್ಲಾಸನ್ನು ಜಾಯಿನ್ ಮಾಡ್ಕೋಬೋದು. ಮತ್ತೆ ತ್ರಿಬಲ್ ಕ್ರೋಶೆ ಮಾಡಿ ಮತ್ತೆ 4 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ನಾನು 4 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 4 ತ್ರಿಬಲ್ ಕ್ರೋಶೆ ಮಾಡಿ ಆಗಿದೆ. ಇವಾಗ 5ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇ ಪಕ್ಕದಲ್ಲೇ ವರ್ಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಗ್ಯಾಪನ್ನು ಕೊಡೋದು ಬೇಡ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ಮತ್ತೆ 4 ಚೈನ್, ಮತ್ತು ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸೊ 5 ಆಗಿದೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿದಾಗ ಕರೆಕ್ಟು ಶೇಪ್ ಬರುತ್ತಾ ಅಂತ. ಕರೆಕ್ಟು ಶೇಪ್ ಬಂದಿಲ್ಲ ಅಂತ ಅಂದರೆ ಮತ್ತೆ ಎಕ್ಸ್ಟ್ರಾ ಹಾಕೋಬೋದು. ನಾನಿಲ್ಲಿ ಒಂದು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಈ ರೀತಿ ಕಾಣಿಸ್ತಾ ಇದೆ. ನಿಮ್ಗೇನಾದರೂ ಶೇಪು ನೀಟಾಗಿ ಬಂದಿಲ್ಲ ಅಂತ ಅಂದರೆ ಮತ್ತೆ ನೀವು ಇನ್ನೂ 1 ಇಲ್ಲ ಅಂದರೆ 2 ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆಗಳನ್ನೂ ಸಹ ವರ್ಕ್ ಮಾಡ್ಕೋಬೋದು.
ನೋಡಿ ನಾನು 5 ಮಾಡ್ಕೊಂಡಿದ್ದೀನಿ. ನನಗೆ ಶೇಪ್ ಅಷ್ಟು ನೀಟಾಗಿ ಬಂದಿಲ್ಲ ಅಂತ ಅನ್ನಿಸ್ತು. ಮತ್ತೆ ನಾನು ರಿಮೂವ್ ಮಾಡಿ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ನೋಡಿ ಪಕ್ಕದಲ್ಲೇ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್. ಸೊ ಇಲ್ಲಿ 6 ತ್ರಿಬಲ್ ಕ್ರೋಶೆ ಮಾಡಿ ಆಯಿತು. ಮತ್ತೆ ಇವಾಗ 7ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಮತ್ತೆ ಇವಾಗ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ 4 ಚೈನ್. ಇವಾಗ 7 ತ್ರಿಬಲ್ ಕ್ರೋಶೆ ಮಾಡಿ ಆಗಿದೆ. ಇವಾಗ ನಾನು ಒಂದು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೋತೀನಿ. ಸ್ಟ್ರೈಟಾಗಿ ನೋಡಿ 1 ಇಲ್ಲಾಂದರೆ 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ನೋಡಿ ಆವಾಗಲೇ 5 ಹಾಕಿದ್ದಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ನಾವು 7 ತ್ರಿಬಲ್ ಕ್ರೋಶೆ ಹಾಕಿ ಮಾಡಿದ್ರೆ ಎಷ್ಟು ನೀಟಾಗಿ ಬಂದಿದೆ ಆರ್ಚ್ ಅಂತ ಹೇಳಿ. ಈ ಒಂದು ಡಿಸೈನ್ನ ಗಮನ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್, ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್. ಮತ್ತು ಇವಾಗ ಒಂದು ಬೀಡನ್ನು ಹಾಕೋತಾ ಇದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಇದನ್ನು ಸೀರೆಗೆ ಫಿಕ್ಸ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್, ಇದು ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಹಾಕಿ ಲಾಕ್ ಮಾಡ್ತಿರೋದು. ಮತ್ತೆ ಇವಾಗ ಇನ್ನೂ ಒಂದು ಬೀಡನ್ನ ಹಾಕೊಳ್ಳೋದು. ಫ್ರೆಂಡ್ಸ್, ಈ ಡಿಸೈನು ಯಾವುದು ಅಂತ ಗೊತ್ತಾಗಿದೆ ಅನ್ಕೋತೀನಿ. ತುಂಬ ಹಳೆ ವಿಡಿಯೋ ನಂದು, ಅಂದರೆ ನಾನು ಡಬಲ್ ಕ್ರೋಶೆ ಯೂಸ್ ಮಾಡಿಕೊಂಡು ಈ ಥರ ಆರ್ಚ್ನ ಮಾಡಿದ್ದೆ. ಇವತ್ತು ತ್ರಿಬಲ್ ಕ್ರೋಶೆನಲ್ಲಿ ಮಾಡ್ತಾ ಇರೋವಂಥದ್ದು. ಡಬಲ್ ಕ್ರೋಶೆಗೂ ಹಾಗೆ ತ್ರಿಬಲ್ ಕ್ರೋಶೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಂದ್ಸತಿ ನೀವು ಹಳೆ ವಿಡಿಯೋ ನೋಡಿರೋರು ಈ ಒಂದು ವಿಡಿಯೋನ ನೋಡಿದ್ರೆ ಕರೆಕ್ಟಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ಬೀಡ್ ಹಾಕಿ ಮತ್ತೆ 4 ಚೈನ್ ಮತ್ತೆ ಬೀಡ್ ಮತ್ತೆ ಆರ್ಚನ್ನು ಮಾಡೋವಂಥದ್ದು. ನೋಡಿ ಬೇರೆ ಬ್ಯಾಕ್ಗ್ರೌಂಡ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ. ಸಿಲ್ವರ್ ಕಲರ್ ಸ್ಯಾರಿ ಅಲ್ವಾ, ಸ್ವಲ್ಪ ಸಿಲ್ವರ್ ಜಾಸ್ತಿ ಇದ್ದಿದ್ದರಿಂದ ಅಷ್ಟು ನೀಟಾಗಿ ಕಾಣಿಸ್ತಿರಲಿಲ್ಲ. ಸೊ ಇವಾಗ ಆಲ್ಟರ್ನೇಟಿವ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಆರ್ಚು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಮತ್ತು ಇವಾಗ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಆರ್ಚನ್ನು ನಾವು ಮಾಡೋದು. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಒಳ್ಳೆ ಟ್ರೀ ಶೇಪಲ್ಲಿ, ಒಂದು ಮರದ ಶೇಪಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ ಇವಾಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ನ ಇಟ್ಕೊಂಡ್ರೆ, ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಇಟ್ಕೊಂಡ್ರೆ ಅಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆ ಮಾಡಬೇಕು. ಇಲ್ಲ ಅಂತ ಅಂದರೆ ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೆ ಮಾಡ್ತೀವಲ್ಲ, ಎರಡಕ್ಕೂ ಡಿಸ್ಟೆನ್ಸ್ ಬಂದು ಒಂದು 3 ಚೈನ್ 4 ಚೈನ್ ಹಾಕೋ ಗ್ಯಾಪಲ್ಲಿ ನಾವು ವರ್ಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಎಲ್ಲ ಆರ್ಚ್ನೂ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ 4 ಚೈನ್ ಇದ್ದಲ್ಲಿ ಕುಚ್ಚನ್ನು ಹಾಕ್ಕೊಳ್ಳೋವಂಥದ್ದು. ನೋಡಿ 2 ಆರ್ಚ್ನ ಕಂಪ್ಲೀಟ್ ಮಾಡಿ ಆಗಿದೆ. 2 ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ಗೆ ಇಲ್ಲಿಗೆ ಕುಚ್ಚನ್ನ ಬಿಡೋ ಅಂಥದ್ದು 4 ಚೈನ್ನ ಗ್ಯಾಪ್ಗೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಸೊ ಕುಚ್ಚು ಹಾಕೋದಕ್ಕೆ ಪುಟ್ಪುಟಾಣಿ ಕುಚ್ಚು, ಬೇಬಿ ಕುಚ್ಚು ಥರ ಹಾಕ್ಕೊಳ್ಳಿ, ಸ್ವಲ್ಪ ಚಿಕ್ಕದಾಗೇ ಹಾಕ್ಕೊಳ್ಳಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 150 ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಡಿಸೈನ್ಗೆ ನಾವು 400ವರೆಗೂ ಚಾರ್ಜ್ ಮಾಡ್ಬೋದು. ಡಿಸೈನ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಕ್ಲಾಸಸ್ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.